ಅಕ್ಟೋಬರ್ ತಿಂಗಳು ತುಲಾ ರಾಶಿಯವರ ಜೀವನದಲ್ಲಿ ಶುಭಶಕ್ತಿಯ ಹಾದಿಯನ್ನು ತೆರೆದಿಡುವ ವಿಶಿಷ್ಟ ಅವಧಿಯಾಗಿದೆ. ಈ ತಿಂಗಳು ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯುವ ಸಮಯ. ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಬಾಕಿ ಉಳಿದಿರುವ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುವ ಅವಕಾಶ ಈ ತಿಂಗಳಲ್ಲಿ ಒದಗುತ್ತದೆ. ದೀರ್ಘಕಾಲದಿಂದ ತಡೆಗಟ್ಟಲಾಗಿದ್ದ ಯೋಜನೆಗಳು ಅಥವಾ ಅಸಾಧ್ಯವೆಂದು ನೀವು ಭಾವಿಸಿದ್ದ ಗುರಿಗಳು ಈಗ ನಿಮಗೆ ಸಾಧ್ಯವಾಗುವ ಹಂತಕ್ಕೆ ಬರುತ್ತವೆ. ಇದು ನಿಮ್ಮ ಧೈರ್ಯ, ಕಠಿಣ ಪರಿಶ್ರಮ ಮತ್ತು ಸಮಯೋಚಿತ ನಿರ್ಧಾರಗಳಿಂದ ಸಾಧ್ಯವಾಗಲಿದೆ. ವೃತ್ತಿಜೀವನದ ದೃಷ್ಟಿಯಿಂದ ಈ ಅಕ್ಟೋಬರ್ ತಿಂಗಳು ತುಲಾ ರಾಶಿಯವರಿಗೆ ಉನ್ನತ ಮಟ್ಟದ ಯಶಸ್ಸನ್ನು ತರುತ್ತದೆ. ನಿಮ್ಮ ಬುದ್ಧಿವಂತಿಕೆ, ಯೋಜನೆ ಮತ್ತು ಹೊಸ ಆಲೋಚನೆಗಳಿಂದ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ನಿಮಗೆ ಹಿತವಾಗಿರುವ ಸಹೋದ್ಯೋಗಿಗಳು ನಿಮ್ಮ ಪಕ್ಕದಲ್ಲೇ ಇರುತ್ತಾರೆ ಮತ್ತು ಕಷ್ಟದ ಸಂದರ್ಭಗಳಲ್ಲಿ ಸಹಾಯ ಮಾಡುವರು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ತೊಡಗಿರುವವರು ವಿಶೇಷ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ವ್ಯವಹಾರಗಳಲ್ಲಿ ತಾಳ್ಮೆ, ದಾಖಲೆಗಳ ಪರಿಶೀಲನೆ ಮತ್ತು ಸಮಂಜಸ ನಿರ್ಧಾರಗಳು ಮಾತ್ರ ನಿಮಗೆ ಲಾಭ ತರುತ್ತವೆ. ತಪ್ಪು ನಿರ್ಧಾರಗಳು ಅಥವಾ ಅತಿಯಾಗಿ ನಂಬಿಕೆ ಇಡುವುದು ತೊಂದರೆಯನ್ನುಂಟು ಮಾಡಬಹುದು. ಕುಟುಂಬ ಜೀವನದಲ್ಲೂ ಈ ತಿಂಗಳು ಶಾಂತಿ, ನೆಮ್ಮದಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಸಂಬಂಧಿಕರೊಂದಿಗೆ ಇರುವ ನಿಮ್ಮ ಬಾಂಧವ್ಯ ಮೊದಲಿಗಿಂತ ಸಿಹಿಯಾಗುತ್ತದೆ. ಹಳೆಯ ಅಸಮಾಧಾನಗಳು ಅಥವಾ ಅಂತರಗಳು ಈ ಸಮಯದಲ್ಲಿ ದೂರವಾಗಿ ಹೊಸ ಸಮನ್ವಯತೆ ಹಾಗೂ ಪ್ರೀತಿಯ ಶಕ್ತಿಯು ಮನೆ ಮಾಡುತ್ತದೆ. ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ಈ ಅವಧಿಯಲ್ಲಿ ನಿಮ್ಮ ಜೀವನವನ್ನು ಮತ್ತಷ್ಟು ಶುಭಕರವಾಗಿಸುತ್ತದೆ. ಅವರ ಬೆಂಬಲವು ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ನಿರ್ಧಾರಗಳಿಗೆ ತೂಕ ನೀಡುತ್ತದೆ. ವೈವಾಹಿಕ ಜೀವನದಲ್ಲೂ ತುಲಾ ರಾಶಿಯವರು ಸಂತೋಷದ ಹಂತವನ್ನು ಅನುಭವಿಸುವರು. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ, ಪರಸ್ಪರ ಅರ್ಥೈಸಿಕೊಳ್ಳುವಿಕೆ, ಪ್ರೀತಿ ಮತ್ತು ಗೌರವ ದಾಂಪತ್ಯದಲ್ಲಿ ಗಾಢತೆಯನ್ನು ತರಲಿವೆ. ಸಂಗಾತಿ ನಿಮ್ಮ ಮಾತುಗಳಿಗೆ ಕಿವಿಗೊಡುವರು, ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವರು. ಇದರಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಬಲವಾದ ಬಾಂಧವ್ಯ ಬೆಳೆಸಿಕೊಳ್ಳಬಹುದು. ಅಕ್ಟೋಬರ್ ತಿಂಗಳ ಮತ್ತೊಂದು ವಿಶೇಷ ಅಂಶವೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿಜೀವನದ ನಡುವಿನ ಸಮತೋಲನ ಉತ್ತಮವಾಗಿರುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗೆ ಸಮಯ ನೀಡಲು ಸಾಧ್ಯವಾಗುತ್ತದೆ. ಹಳೆಯ ಸ್ನೇಹಿತರು ಅಥವಾ ಹಿತೈಷಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರುತ್ತಾರೆ ಮತ್ತು ನಿಮಗೆ ಬೆಂಬಲ ನೀಡುತ್ತಾರೆ. ಆರ್ಥಿಕ ಸ್ಥಿತಿಯ ದೃಷ್ಟಿಯಿಂದಲೂ ಇದು ತುಲಾ ರಾಶಿಯವರಿಗೆ ಪಾಸಿಟಿವ್ ಅವಧಿ. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ, ಹೊಸ ಹೂಡಿಕೆಗಳಲ್ಲಿ ಲಾಭ, ಬಡ್ತಿ ಅಥವಾ ವೇತನ ವೃದ್ಧಿಯ ಸಾಧ್ಯತೆ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಆದರೆ ಹಣಕಾಸಿನ ನಿರ್ವಹಣೆಯಲ್ಲಿ ವಿವೇಕವನ್ನು ಕಳೆದುಕೊಳ್ಳಬಾರದು. ಅತಿಯಾದ ಖರ್ಚು ಅಥವಾ ಅನಗತ್ಯ ಹೂಡಿಕೆಗಳಿಂದ ದೂರವಿರುವುದು ಒಳಿತು. ಒಟ್ಟಿನಲ್ಲಿ ಅಕ್ಟೋಬರ್ ತಿಂಗಳು ತುಲಾ ರಾಶಿಯವರಿಗೆ ಜೀವನದ ಪ್ರತಿಯೊಂದು ಅಂಶದಲ್ಲೂ ವೃತ್ತಿ, ಆರ್ಥಿಕತೆ, ಸಂಬಂಧಗಳು, ದಾಂಪತ್ಯ, ಸ್ನೇಹ, ಕುಟುಂಬ ಕ್ಷೇತ್ರಗಳಲ್ಲಿ ಹೊಸ ಶಕ್ತಿ, ಹೊಸ ಅವಕಾಶ ಮತ್ತು ಹೊಸ ಶ್ರೇಷ್ಠತೆಯನ್ನು ತರುವ ಕಾಲವಾಗಿದೆ. ನಿಮ್ಮ ಶ್ರಮ, ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಬೆಂಬಲ ಒಂದೇ ಸಮಯದಲ್ಲಿ ಸೇರಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನೆರವಾಗುವವು. ಅಕ್ಟೋಬರ್ ತಿಂಗಳು ತುಲಾ ರಾಶಿಯವರ ಪ್ರೇಮ ಮತ್ತು ದಾಂಪತ್ಯ ಜೀವನಕ್ಕೆ ನಿಜವಾಗಿಯೂ ಶುಭಶಕ್ತಿಯ ತಿಂಗಳಾಗಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿಯ ತಾಪಮಾನ ಹೆಚ್ಚಾಗುತ್ತದೆ, ಮನಸ್ಸು ಉಲ್ಲಾಸದಿಂದ ತುಂಬಿರುತ್ತದೆ. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಸಂಗಾತಿಯೊಂದಿಗೆ ಅಂತರಂಗದ ಬಾಂಧವ್ಯ ಇನ್ನಷ್ಟು ಬಲಗೊಳ್ಳುತ್ತದೆ. ಪರಸ್ಪರ ಅರ್ಥೈಸಿಕೊಳ್ಳುವಿಕೆ, ಸಹನೆ ಮತ್ತು ಪ್ರೀತಿಯ ನವ್ಯತೆಯು ನಿಮ್ಮ ಜೀವನಕ್ಕೆ ಹೊಸ ಮೆರಗು ತರುತ್ತದೆ. ಹಿಂದೆ ಇದ್ದ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು ಅಥವಾ ಅಲ್ಪಮಟ್ಟದ ಜಗಳಗಳು ಈಗ ಕರಗಿ ಹೋಗಿ ನಿಮ್ಮ ಸಂಬಂಧದಲ್ಲಿ ಸಮಾಧಾನ, ಸ್ನೇಹ ಮತ್ತು ಪ್ರೀತಿ ನೆಲೆಸುತ್ತದೆ. ಏಕಾಂಗಿಯಾಗಿರುವ ತುಲಾ ರಾಶಿಯವರಿಗೆ ಇದು ಪ್ರೀತಿಯ ಪುನರುತ್ಥಾನದ ಸಮಯ.
ಪ್ರೀತಿಯ ಹೊಸ ಅಲೆಗಳು ನಿಮ್ಮ ಜೀವನದಲ್ಲಿ ಹರಿದು ಬರಬಹುದು. ಉದ್ಯೋಗ ಸ್ಥಳದಲ್ಲಿ ನಿಮ್ಮನ್ನು ಅರ್ಥಮಾಡಿಕೊಳ್ಳುವ ಸಹೋದ್ಯೋಗಿ ಅಥವಾ ಸ್ನೇಹಿತನೊಬ್ಬನು ನಿಮ್ಮ ಜೀವನದ ಪ್ರೇಮಿ ಅಥವಾ ಸಂಗಾತಿಯಾಗಿ ಬದಲಾಗುವ ಸಾಧ್ಯತೆಯಿದೆ. ಅನೇಕ ವರ್ಷಗಳಿಂದ ಕಾಯುತ್ತಿದ್ದ ಪ್ರೀತಿಯ ನಿರೀಕ್ಷೆ ಈ ಅಕ್ಟೋಬರ್ನಲ್ಲಿ ನಿಜವಾಗಬಹುದು. ದಾಂಪತ್ಯ ಜೀವನದಲ್ಲೂ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಸಂಗಾತಿ ನಿಮ್ಮ ಮಾತಿಗೆ ಕಿವಿಗೊಡುವರು, ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವರು ಮತ್ತು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡುವರು. ಇದರಿಂದ ದಾಂಪತ್ಯದಲ್ಲಿ ದೀರ್ಘಕಾಲದ ಬಲವಾದ ಬಾಂಧವ್ಯ ಮತ್ತು ಮನಸ್ಸಿನಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಈ ತಿಂಗಳು ಸಂಗಾತಿಯೊಂದಿಗೆ ದೀರ್ಘ ಪ್ರಯಾಣ ಅಥವಾ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಯಾತ್ರೆಯ ಯೋಜನೆ ಕೂಡ ಯಶಸ್ವಿಯಾಗುವ ಸಾಧ್ಯತೆಯಿದೆ. ಇಂತಹ ಯಾತ್ರೆಗಳು ನಿಮ್ಮ ಬಾಂಧವ್ಯವನ್ನು ಇನ್ನಷ್ಟು ದೃಢಗೊಳಿಸುವಲ್ಲಿ ಸಹಾಯಕವಾಗುತ್ತವೆ. ತುಲಾ ರಾಶಿಯ ಪ್ರೇಮಿಗಳಿಗೆ ಇದು ನಿಜವಾದ ಸುವರ್ಣಯುಗ. ನಿಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ಪ್ರಸ್ತಾಪಿಸಲು ಸೂಕ್ತ ಸಮಯ. ಮನೆಯವರು, ಕುಟುಂಬಸ್ಥರು ನಿಮ್ಮ ಸಂಬಂಧವನ್ನು ಒಪ್ಪಿಕೊಳ್ಳುವರು, ಆಶೀರ್ವಾದಿಸುವರು ಮತ್ತು ಬೆಂಬಲಿಸುವರು. ಇದರಿಂದ ನಿಮ್ಮ ಮನಸ್ಸು ಉಲ್ಲಾಸದಿಂದ ತುಂಬಿಕೊಳ್ಳುವುದು, ಭವಿಷ್ಯದ ಬಗ್ಗೆ ವಿಶ್ವಾಸ ಹೆಚ್ಚುವುದು ಮತ್ತು ಸಂಬಂಧದಲ್ಲಿ ಬಲವರ್ಧನೆ ಆಗುವುದು. ಅವಿವಾಹಿತರಾದ ತುಲಾ ರಾಶಿಯವರಿಗೆ ಕಂಕಣ ಭಾಗ್ಯ ಹತ್ತಿರ ಬರುತ್ತದೆ. ದೀರ್ಘಕಾಲದಿಂದ ಮದುವೆ ನಿರೀಕ್ಷೆಯಲ್ಲಿರುವವರು ಅಕ್ಟೋಬರ್ ತಿಂಗಳಲ್ಲಿ ಮದುವೆಯ ವಿಷಯವಾಗಿ ಶುಭ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ಮದುವೆ ಪ್ರಸ್ತಾಪಗಳು ಬಂದರೆ ಅವು ಗಂಭೀರವಾಗಿ ಮುಂದುವರಿಯಬಹುದು. ಈ ಸಮಯದಲ್ಲಿ ಶುಕ್ರ ಗ್ರಹವು ತುಲಾ ರಾಶಿಯಲ್ಲಿ ಸಂಚರಿಸುತ್ತಿರುವುದು ವಿಶೇಷ ಮಹತ್ವ ಹೊಂದಿದೆ. ಶುಕ್ರ ಗ್ರಹವು ಪ್ರೀತಿ, ದಾಂಪತ್ಯ, ಸೌಂದರ್ಯ, ಆಕರ್ಷಣೆ ಮತ್ತು ಸಮಾಧಾನದ ಪ್ರತೀಕವಾಗಿರುವುದರಿಂದ ಈ ಅವಧಿಯಲ್ಲಿ ಅವಿವಾಹಿತರಿಗೂ ವಿವಾಹಿತರಿಗೂ ಶುಭ ಫಲಗಳನ್ನು ನೀಡುತ್ತದೆ. ಶುಕ್ರ ದೇವನ ಅನುಗ್ರಹದಿಂದಾಗಿ ದಾಂಪತ್ಯ ಜೀವನದಲ್ಲಿ ಇದ್ದ ಸಮಸ್ಯೆಗಳೆಲ್ಲವೂ ದೂರವಾಗಿ ನೆಮ್ಮದಿ ಮತ್ತು ಸೌಖ್ಯ ನೆಲೆಸುತ್ತದೆ. ಅಕ್ಟೋಬರ್ ತಿಂಗಳು ತುಲಾ ರಾಶಿಯವರಿಗೆ ಪ್ರೇಮದ ಹಂಗಾಮಿಯಂತೆ. ಪ್ರೀತಿ, ಮದುವೆ, ಕುಟುಂಬದ ಒಪ್ಪಿಗೆ, ದಾಂಪತ್ಯದಲ್ಲಿ ನೆಮ್ಮದಿ ಮತ್ತು ಸಂಗಾತಿಯ ಸಹಕಾರ ಒಂದೇ ಸಮಯದಲ್ಲಿ ಸಂಭವಿಸುವ ಸುಂದರ ಅವಕಾಶಗಳು. ನಿಮ್ಮ ಜೀವನದಲ್ಲಿ ಈ ಅವಧಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿದೆ. ದೀರ್ಘಕಾಲದ ಕನಸುಗಳು ಸಾಕಾರವಾಗುವ ಸಮಯವಾಗಲಿದೆ. ಅಕ್ಟೋಬರ್ ತಿಂಗಳು ತುಲಾ ರಾಶಿಯವರಿಗೆ ಅತ್ಯಂತ ವಿಶೇಷವಾದ ಸಮಯವಾಗಬಹುದು, ಏಕೆಂದರೆ ಈ ಅವಧಿಯಲ್ಲಿ ಮಹಾಲಕ್ಷ್ಮಿ ರಾಜಯೋಗದ ಪರಿಣಾಮಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಈ ರಾಜಯೋಗವು ನಿಮ್ಮ ಸಂಚಾರ ಜಾತಕದ ಸಂಪತ್ತು ಮತ್ತು ಮಾತಿನ ಭಾವದಲ್ಲಿ ರೂಪುಗೊಳ್ಳುವುದರಿಂದ ತುಲಾ ರಾಶಿಯವರ ಜೀವನದಲ್ಲಿ ಹಣಕಾಸು, ಮಾನ್ಯತೆ, ಕುಟುಂಬ ಸಂಬಂಧಗಳು ಮತ್ತು ವೃತ್ತಿಜೀವನ ಕ್ಷೇತ್ರಗಳಲ್ಲಿ ಹೊಸ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಹೆಚ್ಚಿದೆ. ಮೊದಲನೆಯದಾಗಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ, ಈ ಸಮಯದಲ್ಲಿ ನೀವು ನಿರೀಕ್ಷಿಸದ ರೀತಿಯಲ್ಲಿ ಹಣಕಾಸಿನ ಲಾಭಗಳನ್ನು ಪಡೆಯಬಹುದು. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಬರುವ ಸಾಧ್ಯತೆ, ಹೂಡಿಕೆಗಳಲ್ಲಿ ಉತ್ತಮ ಲಾಭ, ಉದ್ಯೋಗದಲ್ಲಿ ವೇತನ ವೃದ್ಧಿ ಅಥವಾ ಬೋನಸ್ ಸಂಭವಿಸಬಹುದು. ವ್ಯವಹಾರ ನಡೆಸುವವರಿಗೆ ಹೊಸ ಗ್ರಾಹಕರು ಅಥವಾ ಲಾಭದಾಯಕ ಒಪ್ಪಂದಗಳು ದೊರಕುವ ಸಾಧ್ಯತೆ ಹೆಚ್ಚಿದೆ. ಷೇರು ಮಾರುಕಟ್ಟೆ, ಭೂಮಿ, ಆಸ್ತಿ ಅಥವಾ ಹೂಡಿಕೆ ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಈ ಅವಧಿಯಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡಬಹುದು. ಆದರೆ ಅದೇ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರ ಕೈಗೊಳ್ಳುವುದು ಮುಖ್ಯ. ವೃತ್ತಿಜೀವನದ ದೃಷ್ಟಿಯಿಂದಲೂ ಈ ಅವಧಿ ತುಲಾ ರಾಶಿಯವರಿಗೆ ಚುರುಕು ಮತ್ತು ಶ್ರೇಷ್ಠತೆಯನ್ನು ತರುತ್ತದೆ. ಕೆಲಸದಲ್ಲಿ ಇದುವರೆಗೂ ಇದ್ದ ಅಡೆತಡೆಗಳು ಕಡಿಮೆಯಾಗುತ್ತವೆ. ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯಲು ಸಾಧ್ಯವಾಗುತ್ತದೆ. ಉದ್ಯೋಗದಲ್ಲಿರುವವರು ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಹುದ್ದೆಗಳನ್ನು ಪಡೆಯುವ ಸಾಧ್ಯತೆಯಿದೆ. ಇದು ನಿಮ್ಮ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮವನ್ನು ಮತ್ತಷ್ಟು ತೋರಿಸಲು ಉತ್ತಮ ವೇದಿಕೆಯಾಗುತ್ತದೆ. ಸಹೋದ್ಯೋಗಿಗಳಿಂದ ಬೆಂಬಲ ಹೆಚ್ಚಾಗುತ್ತದೆ, ಇದರಿಂದ ಕೆಲಸದ ವಾತಾವರಣ ಸುಧಾರಿಸುತ್ತದೆ.
ವೈಯಕ್ತಿಕ ಜೀವನದಲ್ಲೂ ಮಹಾಲಕ್ಷ್ಮಿ ರಾಜಯೋಗದ ಪರಿಣಾಮಗಳು ಸ್ಪಷ್ಟವಾಗಬಹುದು. ಅವಿವಾಹಿತರಾದ ತುಲಾ ರಾಶಿಯವರಿಗೆ ತಮ್ಮ ಅಪೇಕ್ಷಿತ ಸಂಗಾತಿಯೊಂದಿಗೆ ಹತ್ತಿರವಾಗುವ ಅವಕಾಶ ಸಿಗಬಹುದು. ಹೊಸ ಪ್ರೇಮ ಸಂಬಂಧಗಳ ಹುಟ್ಟು. ಹಳೆಯ ಸ್ನೇಹಿತನೊಂದಿಗೆ ಬಲವಾದ ಬಾಂಧವ್ಯ, ಮದುವೆಯ ಪ್ರಸ್ತಾಪ ಸಂಭವಿಸಬಹುದು. ವಿವಾಹಿತರಿಗೆ ದಾಂಪತ್ಯದಲ್ಲಿ ನೆಮ್ಮದಿ, ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ತಂದೆಯೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ. ಹಿರಿಯರಿಂದ ಆಶೀರ್ವಾದ ಸಿಗುವುದು ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಮಾಜದಲ್ಲಿ ನಿಮ್ಮ ಹೆಸರು, ಮಾನ್ಯತೆ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಅವಕಾಶಗಳಿವೆ. ಹೊಸ ಜನರನ್ನು ಪರಿಚಯಿಸಿಕೊಳ್ಳುವುದು, ಪ್ರಭಾವಶಾಲಿ ವ್ಯಕ್ತಿಗಳ ಬೆಂಬಲ ಪಡೆಯುವುದು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕುಗಳನ್ನು ತೆರೆದಿಡುತ್ತವೆ. ಮಹಾಲಕ್ಷ್ಮಿ ರಾಜಯೋಗದ ಪ್ರಭಾವದಿಂದಾಗಿ ನಿಮ್ಮ ಮಾತಿಗೆ ತೂಕ, ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ಈ ಅವಧಿಯಲ್ಲಿ ನೀವು ಸಾರ್ವಜನಿಕವಾಗಿ ಮಾತನಾಡುವ ಅವಕಾಶಗಳನ್ನು ಪಡೆಯಬಹುದು ಅಥವಾ ನಿಮ್ಮ ಆಲೋಚನೆಗಳಿಗೆ ಹೆಚ್ಚಿನ ಮೆಚ್ಚುಗೆಯನ್ನು ಪಡೆಯಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ಈ ಅವಧಿ ತುಲಾ ರಾಶಿಯವರಿಗೆ ಶ್ರೇಷ್ಠವಾಗಿರಬಹುದು. ದೀರ್ಘಕಾಲದಿಂದ ಬಳಲುತ್ತಿದ್ದ ಸಮಸ್ಯೆಗಳು ಕಡಿಮೆಯಾಗುವ ಸಂಭವವಿದೆ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಆತ್ಮವಿಶ್ವಾಸ ಮತ್ತು ಉತ್ಸಾಹ ತುಂಬಿಕೊಳ್ಳುತ್ತದೆ. ಇದರಿಂದ ದೈನಂದಿನ ಜೀವನದಲ್ಲಿ ಚೈತನ್ಯವನ್ನು ಅನುಭವಿಸುತ್ತೀರಿ. ಒಟ್ಟಿನಲ್ಲಿ ಮಹಾಲಕ್ಷ್ಮಿ ರಾಜಯೋಗದ ಪರಿಣಾಮದಿಂದ ತುಲಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಅಸಾಧಾರಣ ಅವಕಾಶಗಳು, ಆರ್ಥಿಕ ಲಾಭ, ವೃತ್ತಿ ಜೀವನದ ಉನ್ನತಿ, ಕುಟುಂಬದ ನೆಮ್ಮದಿ, ಸಮಾಜದಲ್ಲಿ ಗೌರವ ತರುವ ಕಾಲವಾಗಿದೆ. ನಿಮ್ಮ ಬುದ್ಧಿವಂತಿಕೆ, ಪರಿಶ್ರಮ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ನಿಮ್ಮ ಜೀವನದಲ್ಲಿ ಸ್ಥಿರ ಪ್ರಗತಿಯನ್ನು ತರಲಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.